ಇವಾಗ ಗಾಸಿಪ್ಸ್ ಅಂದ್ರೆ ಒಂದು ಈ ತರದಾಯ್ತು. ಮತ್ತೆ ಗ್ರೂಪ್ ಅಲ್ಲಿ ಗಾಸಿಪ್ಸ್ ಇರುತ್ತೆ, ಸುಮ್ಮನೆ ಇದ್ರು ಗಾಸಿಪ್ ಮಾಡ್ತಾರೆ, ರೈಟ್? ಮತ್ತೆ ಹೇಳಕ್ಕಾಗಲ್ಲ, ಓಡಾಡಿದ್ರು ಗಾಸಿಪ್ ಮಾಡ್ತಾರೆ, ಸುಮ್ಮನೆ ಇದ್ರು ಗಾಸಿಪ್ ಮಾಡ್ತಾರೆ. ಸೊ ಅಂದ್ರೆ ಇಟ್ ಮೀನ್ಸ್ ವಾಟ್, ಗಾಸಿಪ್ ವಿ ಕೆನಾಟ್ ಅವಾಯ್ಡ್ ಅವರ್ ಗಾಸಿಪ್ಸ್. ಗಾಸಿಪ್ ಮಾಡೋದನ್ನ ಅವಾಯ್ಡ್ ಮಾಡಕ್ ಆಗಲ್ಲ, ರೈಟ್? ಮತ್ತೆ ಇನ್ನೊಂದು ಹೇಳಿ, ಇಷ್ಟೆಲ್ಲ ಮೆಚುರಿಟಿ ಇದೆಯಲ್ಲ ನಾವೆಲ್ಲರೂ ಸೇರಿ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ, ಗ್ಯಾರಂಟಿ ಕೊಡ್ತೀರಾ ಯಾರಾದ್ರೂ 100% ನಾನಂತೂ ಮಾಡಲ್ಲಪ್ಪ ಅಂತ? So what the dog will do, madam? Just bark. It won't attack. And if you react, what it will do? It might be increase or it might be attack. If you run away, it will change. So you react also, it will start barking. And not only barking, madam. ಮಜಾ ಏನು ಗೊತ್ತಾ, ಈ ನಾಯಿಗಳು ನನ್ಗೆ ಎಕ್ಸ್ಪೀರಿಯನ್ಸ್ ಯಾಕೆ ಗೊತ್ತಾ, ನಾನು ಎಲ್ಲಾರು ಟ್ರೈನಿಂಗ್ ಹೋಗಿ ರಾತ್ರಿ 2 ಗಂಟೆಗೆ ಬಂದಿರ್ತೀನಲ್ಲ, ಸಮ್ಟೈಮ್ಸ್ ಆಟೋದವ್ರ ಮೇಲೆ ನಂದು ಕ್ಲಾಶಸ್ ಆಗ್ಬಿಟ್ಟು ನಾನು ನಡ್ಕೊಂಡು ಹೋಗ್ಲೇ, ಮರ ನಿನ್ ಕೊಟ್ಟಾಗ ಏನಂತ ನಡ್ಕೊಂಡು ಹೋಗ್ತಿರ್ತೀನಿ. ಒಂದ್ ನಾಯಿ ಬೊಗಳಿದೆ, 20 ನಾಯಿ ಬಂದು, ಅವಾಗ ಅನಿಸ್ತಿದ್ದು ನನಗೆ 20 rupees ವ್ಯಾಲ್ಯೂಸ್, ಅಯ್ಯೋ 50 rupees ಐ ನೀಡ್ ಟು ಪೇ ಎಕ್ಸ್ಟ್ರಾ 50 rupees ಟು ಎಸ್ಕೇಪ್ ದಿಸ್ ಫ್ರಮ್ ದ ಡಾಗ್. ಅರ್ಥ ಆಗ್ತಿದ್ದೀನ? ಒಂದ್ ನಾಯಿ ನ್ಯೂ ಕಮ್ಮರ್ ಬಂತು ಅಂದ್ರೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದನ್ನ ರಿಯಾಕ್ಟ್ ಮಾಡಿದ್ರೆ ಏನ್ ಮಾಡುತ್ತೆ ಜ್ಯೋತಿ ಮೇಡಮ್? ಜಾಸ್ತಿ ಮಾಡುತ್ತೆ. ಅಥವಾ ಹಚ್ ಅಂತ ಹಿಂಗ್ ಕೈ ಎತ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡುತ್ತೆ. ಓಡೋದ್ರೆ ಅದು ಬೇಡಪ್ಪ ಸವಾಸ ಅಂತ ಇನ್ನೂ ಜಾಸ್ತಿ ಮಾಡುತ್ತೆ. ಬಟ್ ಯು ನೀಡ್ ಟು ಪಾಸ್ ದಟ್ ವೇ, ಬಿಕಾಸ್ ದಟ್ ಈಸ್ ದ ವೇ ಫಾರ್ ಯು, ರೈಟ್? ನೀವೇ ಅವಾಗ ಏನ್ ಮಾಡ್ತೀವಿ, ಯೂಸ್ವಲಿ ನಮ್ಗೆಲ್ಲ ಹೆಂಗಾಗುತ್ತೆ ಗೊತ್ತಾ ಮೇಡಮ್, ಟ್ಯೂಷನ್ ನಾವೆಲ್ಲ ಚಿಕ್ಕವನಿಂದ ಟ್ಯೂಷನ್ ಇರ್ಬೇಕು, ಹೆಂಗಾಗ್ತಿತ್ತು ಗೊತ್ತಾ, ಯಾರಾದ್ರೂ ಹೋಗ್ತಿದ್ರಲ್ಲ ಆ ಕಡೆವೇ, ಅವ್ರ ಜೊತೆ ಅಣ್ಣ ಒಂದ್ ಸ್ವಲ್ಪ ಅಲ್ಲಿವರೆಗೂ ಬಿಡ್ತೀನಿ ಅಣ್ಣ ಬರ್ತೀನಿ. ಸೊ ವಿ ವೆಂಟ್ ವಿತ್ ಸಮ್ ಒನ್, ಓಕೆ ಸ್ಲೋಲಿ ಅಣ್ಣ ಹುಷಾರು ಅಣ್ಣ, ಓಯ್ ಬೋ. ಆ ಅಣ್ಣ ಯಾರಿದ್ದಲ್ಲ, ಆ ಅಣ್ಣ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತು ಆ ರೋಡಲ್ಲಿ, ಅದೇನು ಮಾಡಲ್ಲ, ಬರ ಬೊಗಳ್ತಾ ಇರ್ತದೆ, ಏನು ಮಾಡಲ್ಲ. ಅವಾಗ ಅವನಿಗೆ ಒಂದ್ ಸ್ವಲ್ಪ ಅದೆಲ್ಲ ಕಾನ್ಫಿಡೆನ್ಸ್ ಬಂದಿರುತ್ತೆ, ಹೇಯ್ ಯಾಕ, ರೈಟ್? ಹೌದಾ? ನೆಕ್ಸ್ಟ್ ಫಸ್ಟ್ ಡೇ ಒನ್ ಆಯ್ತು. ಹಾಗೆ ಅಣ್ಣ ಇಲ್ಲ ಚಣ್ಣ ಇಲ್ಲ, ದೇರ್ ಇಸ್ ನೋ ಅಣ್ಣ, ದೇರ್ ಇಸ್ ನೋ ಚಣ್ಣ, ರೈಟ್? ಇವಾಗ ಐ ಆಮ್ ಅಲೋನ್, ಐ ನೀಡ್ ಟು ಗೋ ದೇರ್. ಸ್ಲೋಲಿ ದಟ್ ಫಿಯರ್ ಈಸ್ ದೇರ್ ಇನ್ಸೈಡ್, ಒಳಗ ಭಯ ಇದೆ, ಬಟ್ ಸ್ಟಿಲ್ ಹೋಗ್ಲೇಬೇಕು. ಸ್ವಲ್ಪ ಮೆಲ್ಲಕ್ಕೆ ಆ ಅಣ್ಣನ ಸ್ಟೈಲಲ್ಲಿ ಇವಾಗ ಅದು ಬಂತು, ಸ್ವಲ್ಪ ಎಡ್ಜಿಗೆ ಬಂತಲ್ಲ, ರೈಟ್? ನೆಕ್ಸ್ಟ್ 6th ಡೇ ಸೆಟ್ ಆಗ್ಬಿಡ್ತಲ್ಲ. ನಾನು ಇವಾಗ ನೋಡಿ 6th ಡೇ ಹೆಂಗಿದೆ ಅಂತ, ಅಂದ್ರೆ ಗಾಸಿಪ್ಸ್ಗೆ ಇಲ್ಲ ಮರೆ, ಅಲ್ಲ ಹೌದಾ, ಸಿ ಹೌದಾ, ಯಾರು ನನಗೆ ಇಂಗ್ಲಿಷ್ ಬರಲ್ಲ, ಏನು ಹೌದಾ, ನಾನು ಡುಮ್ಮಿನ, ಅದನ್ನ ಪ್ರೀತಿ ಮಾಡೋದ್ ನೋಡಿ, ಇದನ್ನ ಪ್ರೀತಿ ಮಾಡೋದ್ ನೋಡಿ. ಅವ್ರ ಫ್ರೆಂಡ್ಸ್ ಎಲ್ಲ ಬೊಗಳಿ ಕರೆದಿತ್ತಲ್ಲ, ಇವಾಗ ಅವೆಲ್ಲ ಬಂದ್ಬಿಟ್ಟು ಸೊ ಗಾಸಿಪ್ಸ್ ನ ಹಿಂಗ್ ನೋಡಿದ್ರೆ ಲೈಫ್ ಮಜಾ ಇರುತ್ತೆ.